ಅತೃಪ್ತ ಶಾಸಕರ ವಿರುದ್ಧ ಸ್ಪೀಕರ್ಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ವೇಣುಗೋಪಾಲ್ಗೆ ಗೋಕಾಕ್ ಕ್ಷೇತ್ರದ ಶಾಸಕರಿಂದ ಕಾಲ್ ಬಂದಿದೆ. ಟಿವಿನಿಂದ ಬ್ಯಾನ್ ಆಗಿರುವ ಗೋಕಾಕ್ ಕ್ಷೇತ್ರದ ಶಾಸಕ ಮಾಧ್ಯಮಗಳೊಂದಿಗೆ ದುರಹಂಕಾರದ ವರ್ತನೆಯನ್ನು ತೋರಿ ಬ್ಯಾನ್ ಆಗಿರುವಂತಹ ಶಾಸಕ ಕೆಸಿ ವೇಣುಗೋಪಾಲ್ ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ಅವರಿಗೆ ಕಾಲ್ ಮಾಡಿಸಿ ಮಾತನಾಡಿದ್ದಾರೆ ಅನ್ನುವಂಥ ವಿಚಾರ. ಸಹೋದರ ಬಾಲಚಂದ್ರ ಮೂಲಕ ಕಾಲ್ ಮಾಡಿಸಿ ವೇಣುಗೋಪಾಲ್ಗೆ ಕಾಲ್ ಮಾಡಿಸಿ ಬಂಡಾಯದ ಬಾವುಟವನ್ನು ಕೆಳಗಿಳಿಸ್ತೀವಿ, ಏನಾದರೂ ವ್ಯವಸ್ಥೆ ಮಾಡಿ ನಮಗೆ ಅಂತೇಳಿ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕೆಸಿ ವೇಣುಗೋಪಾಲ್ ಕೂಡ ಪಾಸಿಟಿವ್ ಆಗಿ ಸ್ಪಂದಿಸಿದ್ದು, ನಗರಾಭಿವೃದ್ಧಿ ಖಾತೆಯನ್ನು ಕೊಡ್ತೀವಿ, ಸದ್ಯ ಯುಟಿ ಖಾದರ್ ಬಳಿ ಇದೆ, ಅವರಿಂದ ತೆಗೆದು ನಿಮಗೆ ಕೊಡ್ತೀವಿ, ಜೊತೆಗೆ ನೀವು ಕೇಳಿದ ಜಿಲ್ಲಾ ಉಸ್ತುವಾರಿಯನ್ನು ಕೂಡ ನಿಮಗೆ ನೀಡ್ತೀವಿ, ಅನಗತ್ಯವಾಗಿ ಬಂಡಾಯ ಬೇಡ ಅನ್ನುವಂಥ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ ವೇಣುಗೋಪಾಲ್ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಮೋದ್ ನೀಡ್ತಾರೆ. ಪ್ರಮೋದ್, ಹಾಗಾದ್ರೆ ಬಂಡಾಯದ ಕಥೆ ಏನು ಮುಂದೆ? ಇವರೀಗ ಅವರೇ ಫೋನ್ ಮಾಡಿ ಶರಣಾಗತಿ ಬಯಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಂಡಾಯದ ಕತೆ ಮುಂದೇನು ಅಂತ ಇವ್ರದ್ದು? ಅಮರ್, ಮೊದಲನೇದಾಗಿ ಅನರ್ಹದ ಅಸ್ತ್ರ ಉಳಿಸ್ತಾದಂತೆ ಈಗ ಬಂಡಾಯ ಶಾಸಕರು ನಿಧಾನವಾಗಿ ತಮ್ಮ ಎಲ್ಲ ಬತ್ತಳಿಕೆಗಳಲ್ಲಿರುವಂತಹ ಅಸ್ತ್ರಗಳನ್ನ ಅವರು ಕೂಡ ಹಿಂದೆ ಸೆಸ್ಕೋತಾರೆ. ಪ್ರಮುಖವಾಗಿ ಈಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅವರ ನೇತೃತ್ವದಲ್ಲೇ ಬಂಡಾಯ ಆಗ್ತಾ ಇದೆ. ಹೀಗಾಗಿ ಅವರನ್ನ ಕಡಿವಾಣ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಕೂಡ ತೀರ್ಮಾನ ಮಾಡಿ ಅವರನ್ನ ಅನರ್ಹಗೊಳಿಸೋದಕ್ಕೆ, ಅವ್ರ ಜೊತೆ 4 ಶಾಸಕರನ್ನ ಅನರ್ಹಗೊಳಿಸೋದಕ್ಕೆ ಎಲ್ಲಾ ರೀತಿಯಂತ ಪ್ಲಾನ್ ಗಳನ್ನ ಮಾಡಿತ್ತು. ಈಗಾಗಲೇ ಸ್ಪೀಕರ್ಗೂ ಕೂಡ ದೂರು ನೀಡಲಾಗಿತ್ತು. ಇದಾದ ಬಳಿಕ ಈಗ ನಿನ್ನೆ ತಡರಾತ್ರಿ ರಮೇಶ್ ಜಾರಕಿಹೊಳಿ ಅವರು ಕೆಸಿ ವೇಣುಗೋಪಾಲ್ ಅವರಿಗೆ, ಕೆಪಿಸಿಸಿ ಉಸ್ತುವಾರಿ ಆಗಿರುವಂತಹ ಕೆಸಿ ವೇಣುಗೋಪಾಲ್ ಅವರಿಗೆ ಸಂಪರ್ಕವನ್ನ ಮಾಡಿದ್ದಾರೆ. ಸಂಪರ್ಕ ಮಾಡಿ ಅವರು ಕೂಡ ಮಾತುಕತೆಯನ್ನ ಮಾಡಿದ್ದಾರೆ. ಅವರ ಬೇಡಿಕೆಗೆ ಪ್ರಮುಖವಾಗಿ ಈಗ ಕಾಂಗ್ರೆಸ್ ನಲ್ಲಿ ಸೂಕ್ತವಾದಂತಹ ಸ್ಥಾನಮಾನ ಸಿಗ್ತಾ ಇಲ್ಲ. ಜೊತೆಗೆ ಹಿಂದೆ ಕೂಡ ಬೇರೆ ಖಾತೆಯನ್ನ ಅವರು ಕೇಳಿದ್ರು. ಅಂದ್ರೆ ಅವರ ಖಾತೆ ಬಗ್ಗೆ ಅವರಿಗೆ ತೃಪ್ತಿ, ಪೌರಾಡಳಿತದ ಬಗ್ಗೆ ಯಾವುದೇ ರೀತಿಯಾದ ತೃಪ್ತಿ ಇರಲಿಲ್ಲ. ಹೀಗಾಗಿ ಖಾತೆ ಬಗ್ಗೆ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯ ಇತ್ತು. ಜೊತೆಗೆ ಬೇರೆ ಡಿ ಕೆ ಶಿವಕುಮಾರ್ ಇರ್ಬೋದು, ಇನ್ನಿತರ ಬೆಳಗಾವಿ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಗಳ ಬಗ್ಗೆ ಕೂಡ ಅವರಿಗೆ ಅಸಮಾಧಾನ ಇತ್ತು. ಈಗ ಕೆಸಿ ವೇಣುಗೋಪಾಲ್ ಅವರು ಕೂಡ ಕೆಲವೊಂದಿಷ್ಟು ಸೂಚನೆಗಳನ್ನ, ಭರವಸೆಗಳನ್ನ ಕೂಡ ಕೊಟ್ಟಿದ್ದಾರೆ. ಪ್ರಮುಖವಾಗಿ ನಗರಾಭಿವೃದ್ಧಿ ಖಾತೆ ಸೇರಿದಂತೆ ಯಾವ್ದಾದ್ರು ಜಿಲ್ಲಾ ಉಸ್ತುವಾರಿ ಕೊಡ್ತೀವಿ, ಅದಕ್ಕಿಂತ ಹೆಚ್ಚಾಗಿ ಯಾವುದೇ ರೀತಿಯಂತ ಬೇಡಿಕೆಗಳನ್ನ ನಾವು ಸ್ಪಂದಿಸೋದಿಲ್ಲ, ಅಥವಾ ನಾಗೇಂದ್ರ ಅವರಿಗೆ ಮಂತ್ರಿ ಮಾಡ್ಬೇಕು ಅಥವಾ ಇನ್ನಿತರ ನಾಯಕರಿಗೆ ಮಂತ್ರಿ ಮಾಡ್ಬೇಕು ಅನ್ನುವಂತ ಯಾವುದೇ ರೀತಿಯಾದಂತ ಬೇಡಿಕೆಗಳಿಗೆ ನಾವು ಸೊಪ್ಪಾಕಲ್ಲ. ಜೊತೆಗೆ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ರೆ ಮುಂದೆ ನಿಮ್ಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂತ ಮಾತುಗಳನ್ನ ಕೂಡ ಕೆಸಿ ವೇಣುಗೋಪಾಲ್ ಹೇಳಿದ್ದಾರೆ. ಹೀಗಾಗಿ ಇದಕ್ಕೆ ಏನ್ ಮಾಡ್ತಾರೆ, ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದು ಕೂಡ ಒಂದು ದೊಡ್ಡ ವಿಚಾರ ಮುಂದಿನ ದಿನಗಳಲ್ಲಿ. ಥ್ಯಾಂಕ್ ಯು ಪ್ರಮೋದ್.